ಲೇ ಇವತ್ತು ಕರೆನ ಬಸ್ ನಂದು ಮಿಸ್ ಆಗತ್ತಂತ ನನ್ನ ಕಣ್ಣು ನೋಡು ಹೋಗ್ಕನವ ಅಂತಂದು ಪುಣ್ಯ ಹುಡ್ಕ್ಯಂತ ಬಂದೆ. ಚಲೋ ಆತ, ಇಲ್ಲ ಅಂದಿದ್ರಿ ಏನು ಹೇಳಪ್ಪ. ಯಾಕೆ ದೋಸ್ತ ತಡ ಆತ, ಏನಾತ ಅಂದಂಗ ನಿನ್ ಬುದ್ಧಿ ಬಾಕ್ಸ್ ಎಲ್ಲಿ? ಏ ರಾತ್ರಿ ಎಲ್ಲ ಈಕೆ ನನ್ನ ಹುಡುಗಿ ಜಗಳ ಮಾಡಕ್ ಹತ್ಬಿಟ್ಲಾ. ಆಕೆ ಜೊತೆ ಜಗಳ ಮಾಡಿ ಮಕ್ಕೊಂಡಾಗನ 2 ಗಂಟೆ 3 ಗಂಟೆ ಆತ. ಮುಂಜಾನೆ ಎಚ್ಚರನ ಆಗಲಿಲ್ಲ. ನಮ್ಮವ್ವ ಒದ್ದು ಎಬ್ಸಿದ್ರು ನಂಗೆ ಎಚ್ಚರಾಗಿಲ್ಲ. ಮತ್ತೇನೈತಿ, ನಾನು ಮತ್ತೆ ತಿನ್ಕೊಂತ ಕುತ್ಕೊಳಕ್ ಹೋದ್ರೂ ಆಗಲಿಲ್ಲ. ನಮ್ಮವ್ವ ಬುತ್ತಿ ಕಟ್ಟಿಟ್ಟಿನ ತೊಗೊಂಡೋಗಂದ್ಲು. ಇನ್ನು ಕುಂತ್ಕೊಂಡೆ ಟೈಮ್ ಆಗತ್ತಂತ ಬಸ್ ತಪ್ಪಿತ್ತಂದ್ರೆ ಮತ್ತಿನ್ನ ಒಂದು ತಾಸು ಬಸ್ ಇಲ್ಲಿ ನೋಡು. ಅಲ್ಲಿ ಹೋದ್ನಿ ಅಂದ್ರೆ ಮತ್ತೆ ಅವ ಓನರ್ ಒಬ್ಬ ಬಾಯ್ ಬಿಡ್ಕಂತಾನಲ್ಲ, ಹೊತ್ತಾಗಿ ಬಂದ್ರೆ ತಡ ಆತು ಲೇಟ್ ಆತು, ಇನ್ನು ಮೇಲೆ ನೀವು ತಡ ಆಗಿ ಬಂದ್ರೆ ಅರ್ಧ ದಿನದ್ದು ಕಟ್ ಮಾಡ್ತೀನಿ, ನಿಮ್ದು ಪಗಾರ ನಾನು ಚಾಲು ಮಾಡ್ತಾನೆ. ಅದಕ್ಕೆ ಓಡ್ಕೊಂಡ್ ಬಂದಿರ್ಲಿ. ನೀನೇನು ಬರಗತ್ತಲ್ದ ಚಪ್ಪಲ್ ಮರ್ತು ಬಂದಿ ಏನು? ಅಯ್ಯ ಇಲ್ಲಿ ದೋಸ್ತ, ಚಪ್ಪಲ್ ನಿನ್ನೆ ಕಿತ್ತಿದ್ವು. ಚಪ್ಪಲ್ ತೊಗೋಬೇಕು ಇವತ್ತು ಎಟ್ಟತ್ತಿದ್ರು. ಅದಕ್ಕೆ ಮತ್ತೆ ಹೆಂಗೂ ಪ್ಯಾಟಿಗೆ ಹೋಗ್ತೀನಲ್ಲ, ಅಲ್ಲೇ ತೊಗೊಂಡ್ರ ಆತಂತ ಬಂದೆ. ಇಟ್ಟತ್ತಾದ್ರೂ ಬರ್ಲಿಲ್ಲಲ್ಲ, ಈಗ ಬರ್ಬೇಕಿತ್ತು. ಯಪ್ಪ ತಮ್ಮ, ಏತಮ್ಮ ಇದು ಕೊಪ್ಪಳಕ್ಕೆ ಹೋಗಕ್ಕ ಬಸ್ ಎಷ್ಟೊತ್ತಿಗೆ ಯಪ್ಪ? ಯಮ್ಮ ಕೊಪ್ಪಳ ಬಸ್ ಈಗ ಬರ್ಬೇಕು. ನಾವು ಅದಕ್ಕೆ ಕಾಯಕತ್ತೀವಿ, ಬರ್ತ್ ನಿಂದ್ರಿ. ಅಯ್ಯಯ್ಯ ಏನು ಮಾತಾಡ್ತೀಯ ಯಪ್ಪ, ಹಂಗ್ಯಾಕಂತೀಯ? ನಾನು ಇಂಥ ಬಿಟ್ಟಿನಲ್ಲ ತಮ್ಮ. ಅಲ್ಲ ಕೇಳಿದೆ ಏಟತ್ತಿಗೆ ಬರ್ತೈತಿ ಅಂತ ಹೇಳಿ ಬಾಯಿ ಮುಚ್ಕೊಂಡು ನಿಂತಂತೀಯಲ್ಲ, ವಯಸ್ಸಿಗರ ಮರ್ಯಾದೆ ಕೂಡ. ಅಯ್ಯಯ್ಯೋನ ಯಮ್ಮ, ನಾನು ನಿನ್ಗೇನು ಅಂದಿಲ್ವೇ? ಈಗ ಬರ ಹೊತ್ತು ಬರ್ತಾ ನಿಂದ್ರು ಅಂದೆ. ಯಾಕೆ ನೀ ಏನೇನು ಅನ್ಕೊಡಕತ್ತೀಯಲ್ಲ? ಅಯ್ಯ ಇದು ಒಳ್ಳೆ ಬಂದು ಬಿಡು. ಇದು ಬಂದು ಮಾರಿ ಹೊಡಿತೀಯ ಅಂತದೇನು ಮಾತಾಡಿದ್ನೆ ಯಪ್ಪ? ಅಲ್ಲ ನೀ ಯಾರ ಮನೆ ಹುಡುಗ ಯಪ್ಪ? ನಾನು ಒಳ್ಳೆ ನಿಮ್ಮ ಊರಿಗೆ ಸಪ್ ಮಾರಕ್ ಬಂದೆಪ್ಪ ಯಪ್ಪ. ಎಷ್ಟು ಚಂದ ನಾನು ಕೊಪ್ಪಳಕ್ಕೆ ಹೊಂಟಿದ್ದೆ, ಹೋಗ್ಬಿಟ್ಟಿದ್ರೆ ಅಕ್ಕಿತ್ತು. ಏನ ಹೋಗ್ಬಿಡು, ಊರು ಅಡ್ಡಾಡಿ ಮಾರಿದ್ರ ಒಂದು 4 ಬಿಲ್ಲಿ ಬರ್ತಾವಂತ. ನಿಮ್ಮ ಊರಿಗೆ ಬಂದ್ರೆ ನೀವೇನ ಯಪ್ಪ ₹1 ವ್ಯಾಪಾರ ಮಾಡಲಿಲ್ಲ. ಯಾರು ನಿಮ್ಮ ಊರಾಗ ವಾಪಸ್ ನನಗೆ ಕೊಪ್ಪಳಕ್ಕೆ ಹೋಗ್ಬೇಕು ಅಂತದ್ರಾಗನ ಏನ ದೊಡ್ಡರು ಸಣ್ಣರು ಅಂದಂಗ ಮಕ್ಕ ಕೊಡಿತೀನಿ ಅಂತೀಯಲ್ಲ, ನೀ ಅಂತ ಓದಿದಿ? ಇದು ಒಳ್ಳೆ ಬಂಡು ಬಂತಲ್ಲೋ ರಾಜು. ಅಲ್ಲೋ ತಮ್ಮ, ನಿನಗೇನು ಮನೆಯಾಗ ಒಂದಿಟ್ಟು ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂತ ಹೇಳ್ಕೊಟ್ಟಾರ ಇಲ್ಲ? ಇಷ್ಟು ದೊಡ್ಡ ಹುಡುಗಾಗಿದ್ದಿ ನೀನು ಒಂದು ಕಡೆ ದುಡಿಯಕ್ಕೆ ಹೋಗಿ ಅನ್ಸತ್ತ. ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಾಗೋದಿಲ್ಲ ನಿನ್ನ ಅಪ್ನ. ಲೇ ರಾಮು, ಆಕಿಗೆ ಕಿವಿ ಕೇಳೋದಿಲ್ಲ ಅನ್ಸತ್ತ. ಒಂದಿಟ್ಟು ಹತ್ತತ್ತ ಹೋಗಿ ಕಿವ್ಯಾಗ ಓದಿರಿ ಹೇಳು, ನಾ ಏನು ಅಂದಿಲ್ಲ ಅಂತಂದು ಅರಡು ಬೊಂಬಾಟ ಮಾಡೋದು. ಮತ್ತೆ ಜನ ಕುಡಿಕೆ ನಮ್ಮನ್ನ ಬಂದು ಹೊಡೆದಾರ, ಏನ ಮಾಡಿದ್ವಿ ಮತ್ತೆ ಮುದುಕಿಗೆ ಅಂತಂದು. ಹೌದು ತಡಿಲೇ ದೋಸ್ತ, ಅದು ಕರೆನ ಐತಿ. ಏಯ್ ಯಾಕಪ್ಪ ಇದಿ ಮ್ಯಾಗ ಬರ್ತೀಯಲ್ಲ? ಅಲ್ಲ ವಯಸ್ಸಾಗಿರಕ್ಕೆ ನಾನು ಅದರ ಕಬರಿಗಳ ಏನು ಆಗ ಇದಿ ಮ್ಯಾಗ ಬರ್ಕತ್ತೀಯಲ್ಲ? ಎಗ್ರಾಡಿ ಹಿಡ್ಕೊಲೆ ಮುದುಕಿ ಹಿಡ್ಕೊಲೆ. ಯವನ ಬಿದ್ದೆ. ಅಯ್ಯ ನಂದು ಓಟೋ ಸೊಪ್ಪು ಚಲಿನಲ್ಲ ಯವ್ವ. ಯಮ್ಮ ಬೂತಿದಿ ಮೆಲ್ಕ. ಅಯ್ಯ ಓಟು ನನ್ನ ಸೊಪ್ಪು ಓಟು ಚಲ್ದಲ್ಲ ಯಪ್ಪ. ನಾನ ದಿನ ದುಡ್ದು ಅಡ್ಡಾಡಿ ಸೊಪ್ಪು ಮಾರ್ಕೆಂಡ್ ತಿನ್ನಾಗಿ ಯಾರು ಈ ಊರಾಗ ಕೇಳರು ಇಲ್ಲನ ಯಪ್ಪ. ನಂದೆಲ್ಲ ಸೊಪ್ಪು ಮಣ್ಣು ಮಾಡಿದ್ನಲ್ಲ ಯಪ್ಪ, ಯಾರ ಇಲ್ಲನ ಈ ಊರಾಗ. ಕೈ ಹಿಡ್ಕೊಂಡು ಬಿಡಲ್ಲ ರಾಡ್ಯ, ನನ್ನ ಕೈ ಬಿಡು. ನಿನ್ನನ್ ಬಿಡೋದಿಲ್ಲ ನೋಡಲ್ಲಿ. ಒಟ್ಟು ನನ್ನ ಸೊಪ್ಪು ಒಟ್ಟು ರೋಡಿಗೆ ಹಾಕಿದ್ದಿ, ನನಗೆ ಅದೆಲ್ಲ ಗೊತ್ತಿಲ್ಲ. ತೆಗಿ ₹1000 ತೆಗಿ, ನನಗೆ ಅದೆಲ್ಲ ಗೊತ್ತಿಲ್ಲ. ತೆಗಿ ₹1000 ತೆಗಿ. ಇವತ್ತು ನಿನ್ನನ್ನು ಬಿಡೋದಿಲ್ಲ ನಾನು. ಎದಕ್ಲಾ ಮಾಡ್ಯ? ನಿನ್ನ ಮನ್ಯಾಗ ತಾಯಿ ತಂದಿ ಅಕ್ಕ ತಂಗಿ ಯಾರು ಇಲ್ಲನ? ವಯಸ್ಸದಕ್ಕೆಂತನೂ ನೋಡ್ಲಾರ್ದಂಗ ಏನ್ ಮಾಡ್ಬೇಕಂತ ಮಾಡಿದ್ಲ ನೋಡಲ್ಲಿ. ನಿನ್ನಿಂದ ಓಟು ಸೊಪ್ಪು ನಂದು ಚಲ್ಲು ಹೋತು. ನಾನ ಬಂದೀನಿ, ಬಂದಕ್ಕಿಗೆ ಎಷ್ಟು ಚಂದ ತಮ್ಮ ಬರ್ತಾನ ಬಸ್ ಅಂತ ಕೇಳಿದ್ರೆ ಮಾರಿ ಹೊಡಿತೀನಂತ ನೀನ. ಈ ಊರಾಗ ಯಾರಿಗೂ ಏನು ಬೆಲೆ ಇಲ್ಲಪ್ಪ ಯಪ್ಪ. ಇದು ಎಂತ ಊರು? ಬಿಡುದಿಲ್ಲ ನೋಡ್ತೀರ ನೀನು. ತೆಗಿ ₹1000 ತೆಗಿ, ಅಂದ್ರ ನೀನು ಬುದ್ಧಕ್ಕೆ ಹೋಗಕ್ ಬಿಡ್ತಿದಾರ, ಇಲ್ಲ ಅದ್ರಕ್ಕೆ ಸಾಧ್ಯನೇ ಇಲ್ಲ. ಅಯ್ಯಯ್ಯೋ ಯಮ್ಮ, ನೀ ತಪ್ಪು ತಿಳ್ಕೊಂಡಿ. ನಿನ್ ಕಿವಿ ಕೇಳುದಿಲ್ಲ ಅಂತ ಕಿವಿಯಾಗ ಹೇಳಕ್ ಬಂದೆ, ನೀನ ಹಿಂದಕ್ಕೆ ಸರಿದು ಅಷ್ಟು ಚೆಲ್ಕೊಂಡಿ ಬೇ. ಇದೇನು ಬಂದು ಬಂತಲಾ ರಾಜು? ಯಮ್ಮ ನನ್ನ ದೋಸ್ತ ಕರೆ ಹೇಳಕತ್ತಾನ, ನೀನ ಹಿಂದಕ್ಕೆ ಹೋಗಿ ಒಟ್ಟು ಚೆಲ್ಕೊಂಡಿ ಬೇ. ಸ್ವಲ್ಪ ಬಳ್ದು ಕೊಡ್ತೀನಿ ತಡಿ. ಅಯ್ಯೋ ಪಾಪ ರಾಮಣ್ಣ, ಏನಾತ? ಇದಕ್ ಬೇಕತ್ತಾಳ ಕೆಮ್ಮತ್ತಗ? ಏನಾತ ರಾಮುಗ? ಅಯ್ಯಯ್ಯೋ ಪಾಪ, ಆಕೆ ಸೊಪ್ಪು ಮಾರಕ್ ಬಂದಿದ್ಲ ಅನ್ಸತ್ತ. ಎಲ್ಲ ಸೊಪ್ಪನು ಕೆಳಗೆ ಚೆಲ್ಲೈತಿ, ಇವ್ರು ಸಹಾಯ ಮಾಡಕತ್ತಾರ. ಆದ್ರೆ ಕೆಮ್ಮ ರಾಮುಗ ಯಾಕೆ ಬೇಕತ್ತಾಳ? ತುಂಬಿಕೊಟ್ನಲ್ಲ ರಾಜು ಎಲ್ಲ ಸೊಪ್ಪನು. ಬಾಬಾ ಅದೇನಾಗೈತೆ ಅಂತ ನೋಡೋಣ ಬಾಶುಟ್ಟೆ. ಪಾಪ ರಾಮಣ್ಣ. ನಡಿ ರಾಮಣ್ಣ ಏನಾತ? ಅದು ಏನಾತಂದ್ರ ಅಮ್ಮ ಬಂದು ಬಸ್ ಎಟ್ಟತ್ತಿಗೆ ಅಂದ್ಲ ಕೊಪ್ಳಕ್ಕ. ನಾ ಈಗ ಬರ್ತಾ ನಿಂದ್ರವ ಅಂದೆ.
ಬರೋ ಟೈಮು ನಿಂದ್ರು ಅಂದೆ ಆಟಕ್ಕನ ನನಗೆ ಮಾರಿ ಹೊಡಿತು ನಿಂತೇನು ಹಂಗೆ ಹಿಂಗಂತ ಜಗಳ ಮಾಡಕ್ಕೆ ಹತ್ಲು. ಆಮೇಲೆ ನಮಗೆ ಗೊತ್ತಾಯ್ತು ಅಮ್ಮ ಕಿವಿ ಕೇಳಲ್ಲ. ಆ ರಾಜು ಏನಂದ ಇನ್ನೊಂಚೂರು ಹತ್ರ ಹೋಗಿ ಹೇಳು ಅಂದ. ನಾನು ಕಿವಿಯಾಗ ಹೇಳಕ್ಕಂತ ಬಗ್ಗಿನ ನೋಡ ತಾನ ಹೆದರಿ ಹಿಂದಕ್ಕೆ ಹೋಗಿ ತಂದು ಸೊಪ್ಪಿಂದ ಪುಟ್ಟಿ ಒಟ್ಟು ಬಿಡಿಸಿ ಚೆಲ್ಲತ್ತದು ಎಲ್ಲ ಮಣ್ಣಿಗೆ ಬಿತ್ತದು ಸೊಪ್ಪು. ಏನೂ ಆಗಿಲ್ಲ, ಸೊಪ್ಪಿಗೂ ಏನಾಗಿಲ್ಲ, ಪುಟ್ಟಿಗೂ ಏನಾಗಿಲ್ಲ, ಅಕ್ಕಿಗೂ ಏನೂ ಆಗಿಲ್ಲ. ಈಗ ನೋಡಿದ್ರೆ ಆಟ್ ಸೊಪ್ಪಿಗೆ ಒಂದು 4 ಕಟ್ಟಿಲ್ಲ ಅದ್ರಾಗ. ಆಟ್ ಸೊಪ್ಪಿಗೆ 1000 ರೂಪಾಯಿ ಕೊಡು ಅಂತ ನಿಂತ್ಬಿಟ್ಟಾಳ ಅಮ್ಮ. ಬಿಡುದು ನೀನು ಎಲ್ಲಿ ಹೋಗಕ್ಕಂತಂದು ಅದಕ್ಕೆ ಅದನ್ನ ಮಾತಾಡಕತ್ತಿದ್ವಿ. ಬರವ ಯಾವಾಗ ಹೊಡ್ತಿ ಬಾ, ನೀ ಬಂದೆಲ್ಲ ಬಾ. ನೀವು ಚಲೋ ಅಂತಂದಾರು. ನಾ ಯಾವಾಗ ಬಂದ್ರು ನಿಮ್ಮನೆ ಆಸೆ ಇಟ್ಕೊಂಡು ನಿಮ್ಮ ಊರಿಗೆ ಬರ್ತೀನಿ ಸೊಪ್ಪು ಕೊಡಕ. ಯವ್ವ ನಿಮ್ಮ ಮನೆಗೆ ಮುಂಜಾನೆ ಹೋಗಿದ್ನ್ಯವ, ನಿಮ್ಮ ಅವನ್ನ ಸಾಕೊಂದು ಕಟ್ಟು ಸೊಪ್ಪು ತಗೊಂಡ್ಲು. ಏ ತಾಯಿ ನೀನಾರ ಹೇಳ ಯವ್ವ. ಇಲ್ಲೋಡ ಯವ್ವ, ಈ ಹುಡುಗ ಹರಿದಾವ ನಾವು ವಯಸ್ಸಾಗಿರಕಿ ನನಗೆ ಮಾರಿ ಹೊಡಿತೀನಿ ಅಂತಾನ ಬಾಯಿ ಬಂದಂಗ ಮಾತಾಡಕತ್ತಾನ. ನೀನಾರ ಒಂಚೂರು ಹೇಳ ಯವ್ವ. ಎಂತ ಊರ ಯವ್ವ ಇದು? ನಂಗದೆಲ್ಲ ಗೊತ್ತಿಲ್ಲ. ಏ ಹುಡುಗ, ಮರ್ಯಾದಿಂದ 1000 ರೂಪಾಯಿ ಇಟ್ಟೆ ನಿನ್ನ ಇಲ್ಲಿಂದ ಹೋಗಕ್ ಬಿಡ್ತೀನಿ. ಇಲ್ಲ ಅಂದ್ರೆ ಯಾವ್ದ ಕಾರಣಕ್ಕೂ ನಿನ್ ಕತ್ಲಕ್ ಬಿಡೋದಿಲ್ಲ. ನೋಡ್ತೀರಿ ನೀನು. ಯಮ್ಮ ಏನು ಮಾತಾಡಕತ್ತೀವಿ ನೀನು? 1000 ರೂಪಾಯಿ ಸೊಪ್ಪರ ಐತಲ್ಲ ಅದ್ರಾಗ. 1000 ರೂಪಾಯಿ ಅಂತೀಯಲ್ಲ. ಅಲ್ಲ ಅಷ್ಟಕ್ಕೂ ನಿನಗೆ ನಾನು ಏನೂ ಮಾಡೇ ಇಲ್ಲ. ನಿನ್ನ ಆಟಕ್ಕೆ ನೀ ಬಿದ್ದಿದಿ. ಯಮ್ಮ ನಾನೇನೂ ಮಾಡಿಲ್ಲ. ರಾಡ್ಯ ಬಾಡ್ಯ ಜಿಟ್ಟ್ಯ ಹಲಕಟ್ಟು ಬಾಡ್ಯ ಅಲ್ಲಲ್ಲ ಮಾಡೋದೆಲ್ಲ ಮಾಡಿ ಏನು ಮಾಡಿಲ್ಲ ಅಂತೇನ್ಲ. ಈಗ ಅನ್ನದೆಲ್ಲ ಅಂದು ಮಾಡೋದೆಲ್ಲ ಮಾಡಿ ನೋಡಯ್ಯವ. ಪಾಪ ನಮ್ಮ ರಾಮಣ್ಣಗಲ್ಲಿ ಅಷ್ಟಕ್ಕೊಂದು ಕಷ್ಟ ಆಗೈತಿ. ಅಷ್ಟು ಸೊಪ್ಪಿಗೆ 1000 ರೂಪಾಯಿ ಕೊಡು ಅಂತ ಅಮ್ಮ ಕೇಳಾಕತ್ತಾಳ. ನಿನಗೆ ನಮ್ಮ ರಾಮಣ್ಣನ ಪರಿಸ್ಥಿತಿ ನೋಡಿ ನಗು ಬರತ್ತ ನಿನಗ? ಮತ್ತೆ ನಗು ಬರ್ದ ಇನ್ನೇನಾಗತ್ತ? ನೋಡಲ್ಲಿ ಹೆಂಗ ಬೆಪ್ಪ ಕಡೆ ಹೆಂಗ್ ನಿಂತ್ಕೊಂಡ ನಿಮ್ಮಣ್ಣ. ನೋಡಲ್ಲಿ ಕಣ್ಣು ಬಾಯಿ ಎಲ್ಲ ತಕ್ಕೊಂಡು ಗಾಬರಿಯಾಗಿ ಮತ್ ನಗು ಬರ್ದ ಇನ್ನೇನಾಗತ್ತ? ಯವ್ವ ನೀನರ ಹೇಳ್ದಂಗಿ ನನಗೆ ನ್ಯಾಯ ಯಾವುದಿಲ್ಲವ? ನ್ಯಾಯ ಯಾವುದಿಲ್ಲ ಹೇಳು. ರಮಣ್ಣ ಈ ಕಡೆ ಬಾಯಿಲಿ ನಾ ಮಾತಾಡ್ತೀನಿ ಅಮ್ಮನ ಹತ್ರ. ಶ್ರುತಿ ಬಾರವ. ಏನಮ್ಮ 1000 ರೂಪಾಯಿ ಕೊಡು ಅಂತಾಳ. ಈಗ ಬಸ್ ಬರ್ ಹೊತ್ತೊಂದಾಗೈತಿ. ಈಗ ಹಿಂಗ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ರೆ ಬಸ್ ತಪ್ಪತ್ ನಮಗ. ನಾ ಮಾತಾಡ್ತೀನಿ ತಡಿ, ಈ ತಗಡಿ ಬಾ. ಯಮ್ಮ ಯಮ್ಮ ನಮ್ಮಣ್ಣ ಏನು ಮಾಡಿಲ್ಲ. ಅಮ್ಮ ನಿನಗ ಕಿವಿ ಕೇಳಲ್ಲ ಅಂತಂದು ಹತ್ರಕ್ ಬಂದು ಹೇಳಕ್ ಹೋದ್ನಂತ. ನೀನ ಹೆದರಿ ಹಿಂದಕ್ ಹೋದೆ ಅಂತ ಅದಕ್ಕ ಹೇಳಕತ್ತನ. ನೀನ ಬಿದ್ದಿ ಅಂತ ಎದಕ್ 1000 ರೂಪಾಯಿ ಅಷ್ಟು 1000 ರೂಪಾಯಿ ಸೊಪ್ಪ ಇಲ್ಲಿ ನಿನ್ ಪುಟ್ಟಾಗ ಅನ್ನಕತ್ತನ. ಬಾರವ ಅಣ್ಣನ್ ತಂಗಿ ಬಾ. ಬಂದೇನ ನೀನ ಬೇಕು ಬಾಗಿ ಇದ್ದಿ ಬಾ. ನಿನ್ನ ಯಾರು ಕರ್ದಾರ ನ್ಯಾಯ ಹೇಳಕ್ ನಿನ್ ಕರ್ದಿನ ಗೌಡ್ತಿನ್ ಕರ್ದಿ ನಾನು. ಇದು ಎಂತದೈತ್ಲೆ ಮುದುಕಿ ಶಿವಾನಿ. ಯಮ್ಮ ಸುಮ್ನ ಹಂಗ ಜಗಳ ಮಾಡ್ಬೇಡ. ಅದ್ರಾಗ ಅಷ್ಟು ಸೊಪ್ಪರ ಐತನ ಎಲ್ಲ ಮಾರ್ಕೆ ಬಂದಿದೆ. ಏನ 10 ರೂಪಾಯಿ ಒಂದು ಕಟ್ ಕೊಡ್ತೀನಿ ಅಂದ್ರ 1000 ರೂಪಾಯಿ ಐತನ್ ನೋಡು. ಆತ 100 ರೂಪಾಯಿ ತಗೋ, ಅಲ್ಲಿ 200 ರೂಪಾಯಿ ತಗೋ. ಐತೆ ಇಲ್ಲಿ ಬೇದಕ್ಕ 1000 ರೂಪಾಯಿ ಅಂತ ಹೇಳಿದ್ರ ನನ್ನ ಪುಟ್ಟಾಗ ಎಷ್ಟು ರೂಪಾಯಿ ಸೊಪ್ಪು ಐತಿ ಎಷ್ಟು ರೂಪಾಯಿದಿಲ್ಲ ಅಂತ ನೀ ಹೇಳ್ತೇನಲ್ಲಿ ನನಗ ಅಣ್ಣನ ತಂಗಿ. ನೀ ಹೇಳ್ತಿದ್ದಿ ನನಗೆ ಗೊತ್ತಿಲ್ಲ. ನಿಮ್ಮ ಅಣ್ಣ ಬಂದಲ್ಲ ಮೈ ಮ್ಯಾಗ ಎಗರೇಡಿ ಈರ್ಯಾಡಿ ನನಗೆ ಹೊಡೆಯಾಕ. ಅಪ್ಪಿ ತಪ್ಪಿ ನಾನು ಏನ್ರ ಕಲ್ಲಿಗೆ ಹಚ್ಚಿ ತಲೆ ಹಚ್ಚಿ ಬಿದ್ದಿದ್ ನಿಂದಿದ್ರ ನೀನು ನಿಮ್ಮ ಅಣ್ಣ ಬರ್ತಿದ್ರ ನಾವ ದವಾಖಾನೆಗೆ ಬಿಲ್ ಕಟ್ಟಕ್ಕ ಬಂದಾಳ ಇಲ್ಲಿ. ಈಗ ಎಷ್ಟು ಚಂದ ಅವ್ರ ಅಣ್ಣನ ವಹಿಸ್ಕೊಂಡ. ಅದೆಲ್ಲ ಗೊತ್ತಿಲ್ಲ. ಇಬ್ರು ಅಣ್ಣ ತಂಗಿ ಸೇರಿ 1000 ರೂಪಾಯಿ ಇಟ್ರಿ ನಿಮ್ಮ ಇಲ್ಲಿಂದ ಬಿಡ್ತೀನಿ. ಇಲ್ಲ ಅಂದ್ರೆ ನೋಡ್ರಿ ಮತ್ತೆ ನಾನು ಏನು ಮಾಡ್ತೇನೆ ನನಗ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಹೋಗಿ ನಾನು. ಅಯ್ಯೋ ಇದೇನೋ ಶಿವಾನಿ, ಲೇ ಶಿವಾನಿ. ಏ ಶ್ರುತಿ ಚಂದಗ ಕಿವ್ಯಾಗ ಹೇಳಕ್ಕಿಗೆ ನಾವೇನು ಮಾಡಿಲ್ಲ ಅಂತಂದು ಸುಮ್ನ ಎಲ್ಲ ಸೀನ್ ಕ್ರಿಯೇಟ್ ಮಾಡಕತ್ತಾಳ ಈಗ ಇಲ್ಲಿ. ಯಮ್ಮ ಇದು ಯಾ ನ್ಯಾಯ ಬೇ? ನ್ಯಾಯ ಪಂಚಾಯತಿ ಮಾಡಕ ನಿನಗ ನಾವು ಸಹಾಯ ಮಾಡ ಅಂತ ಬಂದ್ರೆ ನೀನೇನು ಯಾರು ಬರ್ತಾರೋ ರೋಸನ್ನು ಸೇಷಣಕತ್ತಿಯಲ್ಲ ನಿಂದ ಬಾರಿ ಬಿಡು. ನಂಗೆ ಅದೆಲ್ಲ ಗೊತ್ತಿಲ್ಲ. 1000 ರೂಪಾಯಿ ಇಟ್ರಿ ಬಿಡ್ತೀನಿ. ಇಲ್ಲ ಅಂದ್ರೆ ಯಾರನ್ನು ಬಿಡುದಿಲ್ಲ. ನೋಡ್ತೀರಿ ನೀವು. ನಮ್ಮೂರು ಹಿರಿಯರನ್ನ ಕರ್ಕೊಂಬರ್ತೀನಿ, ನ್ಯಾಯ ಪಂಚಾಯತಿ ಮಾಡ್ತೀನಿ, ಪೊಲೀಸರನ್ನ ಕರ್ಕೊಂಬರ್ತೀನಿ. ಏನ್ ತಿಳ್ಕೊಂಡ್ರಿ ನೀವು? ಸ್ವಲ್ಪ ಮರ ಮಲ್ಲ ಅಂದ್ರ ರಾಮೋರೆ. ಏನ್ರಿ ನಿಮ್ದೇನ್ರಿ? ನಮ್ಗಾಗೈತಿಲ್ಲಿ. ನಾನು ಚಪ್ಪಲ್ ತಗೋಬೇಕಂದ್ 350 ರೂಪಾಯಿ, ಬಸ್ಸಿಗೆ ಇಲ್ಲಿಂದ ಕೊಪ್ಪಳಕ್ಕೆ 40 ರೂಪಾಯಿ, 390 ರೂಪಾಯಿ ಜೇಬ್ನ ಇಟ್ಕೊಂಡು ನಾನು ಹೊಂಟೀನಿ ಚಪ್ಪಲ್ಲು ಇಲ್ದ. ನಾವು ಒಂದಿನ ಏನಾರ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ 300 ರೂಪಾಯಿ ಕಟ್ ಮಾಡ್ತಾನ ನಮ್ಮ ಸಾವುಕಾರ. ಗೊತ್ತೈತಾನೆ ಪಗಾರನ ನಮಗಾಗೈತಿ. ಮತ್ತು ನೀವೊಬ್ರು ಅದ್ರಾಗ. ಅಲ್ಲ ರೀ, ನಾ ಹೇಳಿ ಕಳ್ಸಿದ್ರು ಗಾಡಿ ಕಲ್ಸಕ್ ಬರ್ರಿ ಅಂತಂದು ನೀನೆಲ್ಲ ಕಾದೆ. ಗಾಡಿ ಬಂದು ಎಷ್ಟೊತ್ತಾಗಿತ್ತು, ನೀವು ಬರಲೇ ಇಲ್ಲ. ಪೂಜೆ ಮಾಡಿಸಿ ತಂದು ಹಂಗೆ ಇಟ್ಟೀನಿ. ಈಗ ಹೇಳ್ರಿ, ಈಗ ನಾನು ನಿಮಗೆ ಈ ಸಂಕಷ್ಟದಿಂದ ಪಾರು ಮಾಡ್ತೀನಿ. ನೀವು ನಂಗೆ ದಿನಾನು ಬಂದು ನಿಮ್ದು ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಬಂದಂಗೆ ಗಾಡಿ ಕಳಿಸ್ತೀನಿ ಅಂದ್ರೆ ಈ ಸಂಕಷ್ಟದಿಂದ ಪಾರು ಮಾಡ್ತೀನಿ. 1000 ರೂಪಾಯಿ ನನ್ನ ಹತ್ರ 2000 ಐತಿ. ಬೇಕಾದ್ರೆ ಕೊಡ್ತೀನಿ ಅಮ್ಮನ ಕೈಯಾಗ. ನಾನೆಲ್ಲ ಮಾಡ್ತೀನಿ. ನಿಮ್ಮನ್ನ ಇದ್ರಾಗಿದ್ದ ಬಿಡಿಸ್ತೀನಿ. ಏನಂತೀರಿ ಹೇಳ್ರಿ. ನೋಡ್ರಿ ಶಿವಾನಿ ಮೇಡಮ್ ಅವರ ಯಾರು ಹಗಲ್ ಕಂಡು ಬಾಯಿಗೆ ಇರಲು ಬಿಡೋದಿಲ್ಲ. ಬೇಕಾಗಿಲ್ಲ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಇಷ್ಟು ಸೊಕ್ಕು ನಿಮಗೆ ಒಳ್ಳೇದಲ್ಲ ರಾಮು ಅವರೇ? ನನಗೆ ಗೊತ್ತೈತ್ರಿ ಶಿವಾನಿ ಅವರೇ.
ಓಕೆ, ನೀವುಂಟು, ನಿಮ್ಮ ತಂಗಿ ಉಂಟು, ನಿಮ್ಮ ಫ್ರೆಂಡ್ ಉಂಟು. ಬಸ್ ಬಂತು, ನಾನಂತರ ಹೋಗ್ತೀನಿ. ನಾನು ಹೇಳಿದ್ರ ಬಸ್ನವ್ ಬೇಕಾರ ಇನ್ನ ಅರ್ಧ ಗಂಟೆ ನಮ್ಮೂರಾಗ ನಿಂದಿರ್ತಾನೆ. ನೋಡ್ರಿ, ಪ್ರಯತ್ನ ಮಾಡ್ರಿ, ನೋಡೋಣ. ಬಸ್ ಅಂತೂ ಅಲ್ಲಿ ಬರಕತ್ತೈತಿ, ಆಲ್ರೆಡಿ ತುಂಬ್ಕೊಂಡು ಬರಕತ್ತೈತಿ. ಬಹುಶಃ ಟಿಕೆಟು ಮಾಡಿಲ್ಲ. ನೋಡ್ರಿ, ವಿಚಾರ ಮಾಡ್ರಿ. ಲೋ ರಾಜು, ಅಷ್ಟು ದೂರ ಹೋಗಿ ನಿಂತ್ಕೊಂಡಿಲ್ಲೋ, ಆಕೆ ಹೆದರ್ಕೊಂಡು ಬಾ ಮಾತಾಡಕ್ಕೆ ಜೊತೆಗೆ. ದೋಸ್ತ, ಈ ಘಾಟಿ ಮುದುಕಿಯರ ಜೊತೆಗೆ ನನಗೆ ಮಾತಾಡಕ್ಕೆ ಬಿಡಪ್ಪ. ಬಾಯಿ ತೆಗೆದ್ರೆ ಬಾಡೆ ಅಜಿಟ್ಟ ರಾಡೆ ಅಂತ ಬೈತಾರ. ಬೆಳಗ್ಗೆ ಎದ್ದು ಯಾರ ಅಂತ ಪರಿ ಬೈಸ್ಕೊಂಡು ಕೆಲ್ಸಕ್ಕೆ ಹೋಗಾರೋ ಯಪ್ಪ. ಅಲ್ಲಿ ನಮ್ಮ ಓನರು ಗಿರಾಕಿ ತಲಿ ತಿನ್ನದ ಸಾಕು. ಮತ್ತು ಈ ಮುದುಕಿ ಕೈಲಿ ಯಾವ ಬೈಸಂತಾನ. ನೀನುಂಟು, ನಿಮ್ಮ ತಂಗಿ ಉಂಟು, ಏನಾರ ಮಾಡ್ರಿ. ನೋಡ್ರಿ ರಾಜು ಅವ್ರೆ, ನಿಮ್ಮ ದೋಸ್ತ ನೀವರ ಹೇಳ್ರಿ. ನನಗ ಗಾಡಿ ಕಳ್ಸಿದ್ರ ಡೈಲಿ ಕೆಲಸ ಆದ್ಮೇಲೆ ಬಂದು ನಾನು ಈ ಸಂಕಷ್ಟದಿಂದ ಪಾರ್ ಮಾಡ್ತೀನಿ. ಅಮ್ಮನ ಹತ್ರ ಮಾತಾಡಿ ಆಕಿ ಎಷ್ಟು ಕೇಳ್ತಾಳ ಅದಕ್ಕೊಂದಿಷ್ಟು ಮಾಡಿ ರೊಕ್ಕನೂ ಕೊಡ್ತೀನಿ. ಸದ್ಯಕ್ಕೆ ಕೆಲ್ಸಕ್ಕೆ ಹೋಗ್ಬೋದು, ಇಲ್ಲ ಅಂದ್ರೆ ನೋಡ್ರಿ ನಿಮ್ಮ ದೋಸ್ತನ ಇಷ್ಟ, ನನಗೇನಿಲ್ಲ. ನಿನ್ನೆಲ್ಲ ತಾರೀಕಾದೀನಿ ನಿಮ್ಮ ದೋಸ್ತಗ ಬಂದು ಗಾಡಿ ಹೇಳ್ಕೊಡ್ತಾರಂತ ಹೇಳಿ. ನಮ್ಮ ಕಾಕನ ಮಾತಿಗೂ ಬೆಲೆ ಇಲ್ಲ, ನಮ್ಮ ಮಾತಿಗೂ ಬೆಲೆ ಇಲ್ಲ.